ಇನ್ನು ಎರಡನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ. ಇದು ಬಹಳಷ್ಟು ದೊಡ್ಡ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸನ್ನದ್ಧವಾಗಿದೆ. ಏನು ನಾವು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂತ ಗ್ಯಾರಂಟಿ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಅಂತ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಊರಲ್ಲಿ, ಹಳ್ಳಿಯಲ್ಲಿ ತಾವೆಲ್ಲ ಶ್ರಮ ಪಟ್ಟು ಈ ಯೋಜನೆಯನ್ನ ಜಾರಿಗೆಗೊಳಿಸಲಿಕ್ಕೆ, ಜನಪ್ರಿಯ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ. ಅದರ ಮುಂದುವರೆದಂತ ಭಾಗ, ಒಂದು ದೊಡ್ಡ ಹೆಜ್ಜೆ ಗೃಹಲಕ್ಷ್ಮಿ ಸಹಕಾರಿ ಸಂಘ. ಪ್ರತಿಯೊಬ್ಬರು ಕೂಡ 1,26,00,000 ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ. ಬನ್ನಿ, ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮನ್ನು ತಾವು ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ. ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತ್ತು. ಇವತ್ತಿನ ಮುಂದುವರೆದಂತ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನ ಮಾಡೆಲ್ ಆಗಿ ತೆಗೆದುಕೊಂಡಿದೆ. 1975 ಅಕ್ಟೋಬರ್ 2ನೇ ತಾರೀಕು ನಮ್ಮ ದೇಶದ ಧೀಮಂತ ಮಹಿಳೆ, ಉಕ್ಕಿನ ಮಹಿಳೆ, ಮಾಜಿ ಪ್ರಧಾನಮಂತ್ರಿಗಳಾದಂತ ಇಂದಿರಾ ಗಾಂಧೀಜಿಯವರು ಕರ್ನಾಟಕ ರಾಜ್ಯದ ಟಿ ನರಸೀಪುರದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿಗಳನ್ನ ಇಡೀ ದೇಶದಲ್ಲಿ ಪ್ರಾರಂಭ ಮಾಡಿದ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಅದರ ಒಂದು ನೆನಪಿನ ದ್ಯೋತಕವಾಗಿ ಇವತ್ತು ನಾವು 50 ವರ್ಷದ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಅದಕ್ಕೆ ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರಿಗೆ ನಾನಿವತ್ತು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ.